ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮಾಗಿದ್ದೀರಿ ಅನ್ಕೋತೀನಿ ರೀ. ಆಫ್ಟರ್ ಲಾಂಗ್ ಟೈಮ್ ಮತ್ತೆ ಬಂದೀನಿ ರೀ ಲಾಗಿಗೆ. ನನಗೂ ಆಸೆ ಐತ್ರಿ ಡೈಲಿ ಲಾಗ್ ಹಾಕ್ಬೇಕಂತ, ಬಟ್ ಟೈಮ್ ಇಲ್ಲ. ಫ್ರೀ ಟೈಮ್ ಮಾಡ್ಕೊಂಡು ಆರಾಮಾಗಿ ಮತ್ತೆ 2 ದಿನಕ್ಕೊಮ್ಮೆ ಒಂದಾರು ಲಾಗ್ ಹಾಕ್ಬೇಕಂತೇಳಿ ಪ್ಲ್ಯಾನ್ ಮಾಡ್ತೀನಿ ರೀ. ನೀವು ಎಲ್ಲರೂ ಗೆಸ್ ಮಾಡಿದಂಗೆ ರಿಟೈರ್ಮೆಂಟ್ ಆಯ್ತು ರೀ. ಅದಕ್ಕೆ ರಿಟೈರ್ಮೆಂಟ್ ಸಂಬಂಧ ಒಂದು ಫಂಕ್ಷನ್ ಮಾಡ್ಬೇಕಂತ ಹೇಳಿ ಪ್ಲ್ಯಾನ್ ಇತ್ತು ಮೊದಲು. ಹೀಗಾಗಿ ಕಲ್ಯಾಣ ಮಂಟಪ ಬುಕ್ ಆಗತ್ತಿರಲಿಲ್ಲ ಈ ಅಧಿಕ ಮಾಸ ಇದ್ದಿದ್ದರಿಂದ. ಹೀಗಾಗಿ ಅದಕ್ಕಿಂತ ಫಸ್ಟ್ ಮಾಡ್ಬೇಕಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ ರೀ. ಹೀಗಾಗಿ ಒಂದು ಕಲ್ಯಾಣ ಮಂಟಪ ಬುಕ್ ಮಾಡಿ ಫಂಕ್ಷನ್ ಅಂತೂ ಮಾಡಿದ್ವಿ. ಅಂದ್ಕೊಂಡಂಗೆ ಆಯಿತು. ಫ್ಯಾಮ್ಲಿ ಫ್ರೆಂಡ್ಸ್ ಎಲ್ಲರೂ ಬಂದಿರ್ರಿ, ಹೇಳಿದರು. ಹೀಗಾಗಿ ಗ್ರ್ಯಾಂಡಾಗಿ ಪಾರ್ಟಿ ಮಾಡಿದ್ವಿ. ನಮ್ಮ ಮನೆಯವ್ರಿಗೂ ಖುಷಿ ಆಯ್ತು ಅನ್ಕೋತೀನಿ ರೀ. ಯಾಕಂದ್ರೆ ಅವ್ರಿಗೋಸ್ಕರ ಅಂತ ಯಾವ ಫಂಕ್ಷನ್ ಮಾಡ್ಕೊಂಡಿರೋದಿಲ್ಲ ಫೌಜಿಗಳು. ಅವ್ರಿಗೋಸ್ಕರ ಅಂತ ಆಗಿರೋದ್ರಿಂದ ರಿಟೈರ್ಮೆಂಟ್ ಫಂಕ್ಷನ್ ಅಂತ ಹೇಳಿ ಖುಷಿ ಆಗ್ತೈತೆ ರೀ. ಹೀಗಾಗಿ ಅವ್ರಿಗೆ ಇಷ್ಟ ಆಗೋ ಥರ ನಾವು ಫಂಕ್ಷನ್ ಮಾಡಿದೇವೆ ರೀ. ಅಲ್ಲಲ್ಲೇ ಒಂದೊಂದು ಕ್ಲಿಪ್ ತೊಗೊಂಡೇನಿ. ಈ ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೊಂಡೇನಿ ರೀ. ಎಲ್ಲ ಲಾಗನ್ನು ನೀವು ಎಂಜಾಯ್ ಮಾಡ್ಬೇಕಂದ್ರೆ ಕಂಟಿನ್ಯೂ ನೋಡಿರಿ ಎಂಡವರೆಗೂ. ಲಾಗ್ ಇಷ್ಟ ಆಯ್ತು ಅಂತಂದ್ರೆ ಲೈಕ್, ಸಬ್ಸ್ಕ್ರೈಬ್, ಕಮೆಂಟ ಮಾಡಿರಿ. ಇನ್ನಷ್ಟು ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿರಿ. ಹಾಗಿದ್ರೆ ಬರ್ರಿ ಲಾಗ್ ಸ್ಟಾರ್ಟ್ ಮಾಡೋಣ, ನೋಡ್ಕೊಂಡು ಬರೋಣ ಬರ್ರಿ. ನಾವು ಬುಕ್ ಮಾಡಿದ ಕಲ್ಯಾಣ ಮಂಟಪ ಇದೆ ರೀ. ನಮ್ಮ ಮನೆ ಹಿಂದ್ಗಡೆನೇ ಆಗ್ತೈತೆ ರೀ. ಫಸ್ಟ್ ನಮ್ಮ ಫೌಜಿಗೆ ವೆಲ್ಕಮ್ ಹೇಳ್ಬೇಕಂತೇಳಿ ಫ್ಯಾಮ್ಲಿ ಎಲ್ಲ ನಿಂತಿದ್ದು. ಫೋಟೋ ಶೂಟು ನಡೆಯತ್ತಿತ್ತು ರೀ. ನಮ್ಮ ಹಸ್ಬೆಂಡ್ ಕಡೆದವ್ರು ಅಷ್ಟೇ ಅದ್ರ, ನಾವೀಗ ಹೋಲ್ ಫ್ಯಾಮ್ಲಿ ಇಲ್ಲ. ಇಲ್ಲಿ ಏನು ವೆಲ್ಕಮ್ ಮಾಡತ್ತಾರ ನೋಡ್ರಿ. ಇದ್ರೊಳಗೆ ನಮ್ಮ ಕಡೆದವ್ರು ಅದಾರ ರೀ, ತವ್ರ ಮನೆ ಸೈಡ್ದಾರ, ಗಂಡ ಮನೆ ಸೈಡ್ದಾರು, ಎರಡೂ ಸೈಡ್ದಾರ ಅದಾರ ರೀ. ಆಮೇಲೆ ನಮ್ದು ಫ್ರೆಂಡ್ಸ್, ಆಮೇಲೆ ಒಂದಷ್ಟು ಜನ ನಿಯರ್ ಏರಿಯಾದಾರ ಎಲ್ಲರಿಗೂ ಹೇಳಿದ್ವಿ. ಅವರೆಲ್ಲ ಆಮೇಲೆ ಬಂದ್ರಿ. ಈ ಥರ ವೆಲ್ಕಮ್ ಮಾಡಿದ್ರು ನೋಡ್ರಿ ನಮ್ಮ ಫೌಜಿಗೆ. ಇವರು ನಮ್ಮ ಅತ್ತಿ ಮಾವ ನೋಡ್ರಿ. ಇಲ್ಲೊಂದು ಫೋಟೋ ಶೂಟ್ ಆಯಿತು. ತೋರಿಸ್ಲಿ ಅತ್ತ. ನಮ್ಮ ಹಸ್ಬೆಂಡ್ಗೆ ಸ್ಕೂಲ್ ಟೈಮ್ ಒಳಗೆ ಕಲ್ಸಿರೋ ಟೀಚರ್ ಬಂದಿರ್ರಿ. ಅವರು ರಿಟೈರ್ಮೆಂಟ್ ಆಗಿತ್ತು. ಅವ್ರ ಬಗ್ಗೆ ಸ್ಪೀಚ್ ಕೊಡತ್ತಿರ್ರಿ. ಹಿಂಗಾಗಿ ಈ ಥರ ವೆಲ್ಕಮ್ ಮಾಡ್ರಿ ಅಂತೇಳಿ ಅವರ ಪ್ಲ್ಯಾನ್ ಕೊಟ್ಟಿದ್ದು. ಏನೋ ಒಂಥರ ಗುರುಗಳು ಅವರ ಆಶೀರ್ವಾದ ಇಲ್ಲಿವರೆಗೆ ಅವ್ರಿಗೆ ಬಂದತಂದ್ರೆ ಸಿಕ್ಕೈತಂದ್ರೆ ಅವ್ರ ಪುಣ್ಯ ರೀ. ಈ ಥರ ಮಾಡಿದ್ರು ನೋಡ್ರಿ ವೆಲ್ಕಮ್. ನೆಕ್ಸ್ಟ್ ನಾವು ಇನ್ನು ಸ್ಟೇಜ್ ಕಡೆನೇ ಹತ್ತಾತಿದ್ವಿ. ಅದು ಸ್ಟೇಜ್ ನೋಡ್ರಿ. ಅಲ್ಲೇ ಹತ್ತಾತಿದ್ವಿ. ಆದ್ರೆ ಆ ಕಡೆಯಿಂದ ಬೇಡ, ಈ ಕಡೆಯಿಂದ ಹತ್ತಬೇಕು, ಬಲಗಡೆಯಿಂದ ಹತ್ತಿರಿ ಅಂಥೇಳಿ ಆ ಕಡೆ ಕ್ಯಾನ್ಸಲ್ ಮಾಡ್ಕೊಂಡು ಮತ್ತು ಈ ಕಡೆ ಕರ್ಕೊಂಡು ಬಂದ್ರಿ. ಕನ್ಫ್ಯೂಸ್ ಒಳಗೆ ನಾವು ಆ ಕಡೆ ಹೋಗ್ಬೇಕು ಈ ಕಡೆ ಹೋಗ್ಬೇಕು ಅಂತ ಗೊತ್ತಾಗಲಿಲ್ಲ. ವಾಪಸ್ ಇಳಿದು ಮತ್ತು ಈ ಕಡೆ ಬಂದು ನೋಡ್ರಿ. ಹಿಂಗಾಗಿ ನನಗಂತೂ ಕೆಟ್ಟ ನಗು ಬರತ್ತಿತ್ತು. ಈ ಥರ ಸಿಂಪಲ್ಲಾಗಿ ಡೆಕೋರೇಷನ್ ಇರಲಿ ಅಂತ ಹೇಳಿ ಮಾಡಿಸಿದ್ದು ನೋಡ್ರಿ. ಈ ಕಡೆ ಎಲ್ಲ ಪೇರೆಂಟ್ಸ್ ಇದ್ರು ನಮ್ದು, ಈ ಕಡೆ ಎಲ್ಲ ಗುರು ಹಿರಿಯರು ಇದ್ರು ರೀ. ಇನ್ನೂ ಒಂದು 4 ಜನ ಬರೋರಿದ್ರು. ಅಂದರೆ ಇವ್ರ ಜೊತೆ ರಿಟೈರ್ಡ್ ಆದರು, ಆಮೇಲೆ ಟೀಚರ್ಸ್. ಅದಕ್ಕಾಗಿ ಇನ್ನೊಂದು 4 ಚೇರ್ ತೊಗೊಂಬರಂತೆ ಸ್ಟೇಜ್ ಮೇಲೆ ನಿಂತ್ಕೊಂಡು ಹೇಳೋದು ಅರೇಂಜ್ ಮಾಡೋದು ಇದಾಯ್ತು ರೀ. ಮುಗಿಸಿ ಇವತ್ತು ನೌಕರಿ ಈಗ ಫಸ್ಟ್ ನಮ್ಮ ಅತ್ತೆ ಮಾವಾಗ ಸನ್ಮಾನ ಮಾಡಿ ಆಶೀರ್ವಾದ ತೊಗೊಂಡು ರೀ. ಇವರ ನಮ್ಮ ಅತ್ತೆ ಮಾವ ನೋಡ್ರಿ. ಅಂದ್ರೆ ನಮ್ಮ ಮನೆಯವರ ಅಪ್ಪ ಅಮ್ಮ ರೀ. ನೆಕ್ಸ್ಟ್ ನಮ್ಮ ಮನೆಯವ್ರಿಗೆ ಕರೆದ್ರ ಆತಂತ ಹೇಳಿ ಫಸ್ಟ್ ಅವ್ರು ಮುಗಿಸಿದ್ವು ರೀ. ಇವರು ನಮ್ಮ ಮಮ್ಮಿ ಪಪ್ಪ ನೋಡ್ರಿ. ನೆಕ್ಸ್ಟ್ ಅವ್ರಿಗೆ ಸನ್ಮಾನ ಮಾಡಿದ್ವಿ.
ಈ ಫಂಕ್ಷನ್ ಮಾಡೋ ಸಂಬಂಧ ಪ್ರಿಪ್ರೇಷನ್ಗೆ ಓಡಾಡಿ ನನ್ನ ಮುಖ ಅಂತೂ ಪೂರ ಡಲ್ ಆಗಿತ್ತು ರೀ. ಈ ಫಂಕ್ಷನ್ ಮುಗಿದ್ರೆ ಸಾಕಪ್ಪ, ಹಾಸಿಗೆ ಹಿಡಿದ್ರೆ ಆಯಿತು, ರೆಸ್ಟ್ ಮಾಡಿದ್ರೆ ಆಯ್ತು ಅನ್ನೋ ಸ್ಟೇಜಿಗೆ ಟಯರ್ಡ್ ಆಗಿದ್ದೀನಿ ರೀ. ಆ ಥರನ ಓಡಾಟ ಆಗಿತ್ತು ರೀ ಒಂದು ವಾರ. ಹಿಂಗಾಗಿ ಎಷ್ಟು ಸ್ಮೆಲ್ ಕೊಟ್ಟರು ಮುಖದಾಗ ಕಳನ ಬರಲಿಲ್ಲ. ಇವ್ರ ನಮ್ಮ ತಂಗಿಗಳು ಇಬ್ಬರು ರೀ. ಅವ ನಮ್ಮ ತಮ್ಮ ಕ್ಯಾಪ್ ಹಾಕ್ಕೊಂಡವ. ಆ್ಯಕ್ಚುಲಿ ನಾನೇ ಫಸ್ಟ, ಇವ್ರು ಆಮೇಲೆ ಸೆಕೆಂಡ ತಂಗಿ, ಆಮೇಲೆ ತರ್ಡ್ ಬ್ರದರ್, ಆಮೇಲೆ ಲಾಸ್ಟಿಗೆ ಇನ್ನೊಬ್ರು ತಂಗಿ ರೀ. ನೆಕ್ಸ್ಟ್ ನಮ್ಮ ಗುರು ಹಿರಿಯರೆಲ್ಲ ಮಾಡತ್ತಿದ್ರು ನಮಗೆ ಸನ್ಮಾನ. ಇವರೆಲ್ಲ ನಮ್ಮ ತವ್ರ ಮನೆ ಕಡೆಯಿಂದ ಹಿರಿಯರು ರೀ. ಇದು ಊಟದ ಹಾಲ್ ನೋಡ್ರಿ. ಎಲ್ಲರೂ ಊಟ ಮಾಡತ್ತಿದ್ರು. ವಿಡಿಯೋ ಸರಿಯಾಗಿ ತೆಗ್ದಿಲ್ಲ, ಯಾಕೋ ಆಕಿ ಅರ್ಜೆಂಟ್ ಒಳಗೆ. ನಾನು ಬಿಸಿ ಇದ್ದಿದ್ದಕ್ಕೆ ನನಗೂ ವಿಡಿಯೋ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ. ಫೈನಲಾಗಿ ಕೇಕ್ ಕಟ್ಟಿಂಗ್ ಮಾಡ್ಸಾತಿದ್ರು ರೀ. ನನಗಂತೂ ಸಾಕಾಗಿ ಹೋಗಿತ್ತು. ಫುಲ್ ಡೇ 4 ಗಂಟೆವರೆಗೂ ಫಂಕ್ಷನ್ ಆಯ್ತು ರೀ. ಕೇಕ್ ಒಂದು ಕಟ್ಟಿಂಗ್ ಮುಗೀತಂತೇಳಿ ಓಡಾಡ ಹುಡುಗರು ಇದ್ರು ನಮ್ಮ ತಮ್ಮಗಳು. ಅವ್ರ ಮಾಲಿಗಿಲಿ ಹಾಕಿ ಮತ್ತು ನೀವು ಮ್ಯಾರೇಜ್ ಕಟ್ಟಿಂಗ್ ಮಾಡ್ಸಾತಿದ್ರು ರೀ. ಅಷ್ಟರೊಳಗೆ ಎಲ್ಲರೂ ಹೋಗಿದ್ರು. ಸುಸ್ತಾಗಿ 4 ಗಂಟೆವರೆಗೂ ಯಾರು ನಿಂದಿರ್ತಾರೆ ರೀ. ನಾವು ಅಷ್ಟು ಅಂದರೆ ಕೇಕ್ ಕಟ್ಟಿಂಗ್ ಮಾಡಿ ಸೆಲೆಬ್ರೇಷನ್ ಮಾಡಿ ಫೈನಲಾಗಿ ಮುಗಿಸ್ಬಿಟ್ಟಿವಿ ರೀ ಫಂಕ್ಷನ್ನ. ಒಂದು ಮಾಡಿ ಕೆಳಗೆ ಇಡಕ್ಕೆ ಅಲ್ಲೇ ಅಲ್ಲೇ ಇಡ್ರಿ ಮತ್ತೆ ತೊಗೊಂಡ್ರಿ. ಅನ್ನ ಬಾಯ್ಬೋದು ಇನ್ನೊಂದು ಸ್ವಲ್ಪ ಸೀದಾ ಮಾಡ್ರಿ ಮಲ್ಲಿ. ಹಾಂ ಇಲ್ಲರಿ ಇನ್ನೊಂದು ತಿನ್ನಿಸ್ರಿ. ಒನ್ಸ್ ಮೋರ್ ಇನ್ನೊಂದು ತಗೋರಿ. ಊಟ ತೊಡೆ ಮಾಡಿ ತಗೋರಿ. ತಡ್ರಿ ಒಂದೊಂದು ಹೊಡಿಬೇಕು, ಹೊಡಿಬೇಕು. ನೋಡ್ರಿ ಇಲ್ಲಿ ನೋಡ್ರಿ. ಇಷ್ಟಿತ್ತು ನೋಡ್ರಿ ನಮ್ದು ಲಾಗ ರಿಟೈರ್ಮೆಂಟ್ ಫಂಕ್ಷನದ್ದು. ಫೈನಲಾಗಿ ನಮ್ಮ ಮಮ್ಮಿ ಪಪ್ಪ ನಮಗೆ ಅರ್ಬಿ ತಂದು ತವ್ರ ಮನೆಯಿಂದ ತನ್ನು ಅಂಥೇಳಿ ಬೆಳ್ಳಿ ಆರತಿ ತಂದಿರಿ. ಅದನ್ನು ಕೊಟ್ಟು ಫೋಟೋಶೂಟ್ ಮಾಡಿದ್ದು ರೀ. ಲಾಸ್ಟಾಗೆ ಹೋಲ್ ವಿಡಿಯೋನ ಒಂದು ಎಡಿಟ್ ಮಾಡಿ ಹಾಕಿರ್ತೇನೆ ನೋಡಿರಿ. ಇಲ್ಲಿಗೆ ಈ ಲಾಗ್ನ ಎಂಡ್ ಮಾಡ್ಬೇಕು ಅಂದ್ಕೊಂಡೀನಿ. ಈ ಲಾಗ್ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಆಮೇಲೆ ನೀವು ಫ್ರೆಂಡ್ಸ ಫ್ಯಾಮ್ಲಿಗೆ ಎಲ್ರಿಗೂ ನಿಮ್ಮ ಸಪೋರ್ಟ ನನಗೆ ಇನ್ನಷ್ಟು ಧೈರ್ಯ ಕೊಡ್ತೈತೆ ರೀ ವಿಡಿಯೋಸ್ ಮಾಡೋಕೆ. ನೆಕ್ಸ್ಟ್ ಲಾಗಿಗೆ ಮತ್ತೆ ಸಿಗ್ತೇನೆ ರೀ. ಇಲ್ಲಿಗೆ ಈ ಲಾಗ್ನ ಎಂಡ್ ಮಾಡ್ತೀನಿ ರೀ. ನಮಸ್ಕಾರ.